ಇಲ್ಲಿ ನೋಡಿ ಇದು ಮುಡೋ ಈಗ ಆಯ್ತಾ ಅದೇ ಒಳಗಡೆ ಹೋಗೋದು ಇರಲಿ ಸರ್ ನಮಸ್ತೆ. ನಿಮ್ಮ ಹೆಸರು ಹೇಳಿ ಸರ್. ಸದಾಶಿವಪ್ಪನವರು. ನಮ್ಮಲ್ಲಿ VR ಆರ್ಗ್ಯಾನಿಕ್ ನರ್ಸರಿ ಫಾರಂ KR ನಮ್ಮದು ಲೊಕೇಶನ್ ಅಂತೇಳಿ ನಂದು 9902038931 ನನ್ನ ದೂರವಾಣಿ ಸಂಖ್ಯೆ. ಸಾಹೇಬರಿಗೆ ಬಾಳೆ ಗಿಡ ಕೊಟ್ಟಿದ್ದು. ಯಾವ್ಯಾವ ತೊಗೊಂಡಿದ್ರಿ ಸರ್? ಮಾಮೂಲಿ ಇದನ್ನೇ ತಗೊಂಡಿಲ್ಲ, ಏಲಕ್ಕಿ ತಗೊಂಡಿಲ್ಲ, ಏಲಕ್ಕಿ ಲೋಕಲ್ ಹಾಕಿರೋದು. ಮತ್ತೆ ಪಚ್ಚಬಾಳೆ ತಗೊಂಡಿದ್ದಾರೆ. ನೋಡಕ್ಕೆ ಬಂದೀವಿ. ನೋಡಿ ಇಲ್ಲಿ ಏಲಕ್ಕಿ ನೋಡಿ, ಇದು ಏಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಾರೆ. ಈ ಕಂದನ ಇಷ್ಟು ಈಗ ಬೇಗಲೇ ಬಿಡಬಾರ್ದನ, ಲೇಟಾಗೆ ಬಿಡಬೇಕು. ನೋಡಿ ಇಲ್ಲೊಂದು ತೋರಿಸಿದ್ದೀನಿ ಬನ್ನಿ. ಏನು ಹಾಗೆ ಪಾಸ್ ಮಾಡ್ಕೊಂಡು ಕಮ್ಮಿ ಸರ್. ಇಲ್ಲಿ ಹೇಳ್ತೀನಿ ನಾನು ಗುರುಗಳೇ. ಈಗ ಬಚ್ಚಬಾಳೆ ಹಾಕಿದ್ರಲ್ಲ, ಎಲ್ಲ ರೈತರು ಬುಡಕ್ಕೆ ಮಣ್ಣು ಕೊಡಬೇಕು ಅಂತಾರೆ. ನೀವು ಈ ಗಿಡದ ಹತ್ತಿಲ್ ಬನ್ನಿ. ಮಣ್ಣು ಕೊಟ್ಟಿವಿ. ಇರ್ಲಿ ನೋಡಿ, ಈ ಥರ ಮಣ್ಣು ಕೊಟ್ಟರೆ ಏನಾಗಿದ್ದು, ಗಿಡದ ಮೇಲೆ ಗಿಡ ಮಣ್ಣು ಮೇಲೆ ಬಂದು ಕೂತಿಲ್ವಾ? ಅಂದರೆ ಗಿಡ ನಾವು ಯಾವಾಗ ಮಣ್ಣು ಕೊಡ್ತೀವಿ ಅದ್ರ ಮೇಲೆ ಬಂದು ಕೂತದೆ ಗೆಡ್ಡೆ. ಇವಾಗ ಗೊನೆ ಬಂದರೆ ದಬಾಕೋತದೆ ನನ್ನ ಅನಿಸಿಕೆ ಪ್ರಕಾರ. ಯಾಕೆ ಅಂತ ಅಂದರೆ ನೋಡಿ, ಇಲ್ಲೆಲ್ಲ ಬೇರುಗಳು ಕಟ್ಟಾಗಿಲ್ವ, ಇವೆಲ್ಲ ಬೇರುಗಳು ಕಟ್ಟಾಗವೆ. ಈಗ ಮರಿಗಳು ಇದನ್ನು ಸಪೋರ್ಟ್ ಇರಬೇಕು. ಅದೇ ನೀವು ಮಣ್ಣು ಕೊಡ್ದೇ ಹೋಗಿದ್ರೆ ಭೂಮಿ ಒಳಗೆ ಇರ್ತಿತ್ತು ಅದು. ಅದಕ್ಕೋಸ್ಕರನೇ ಗೆಡ್ಡೆ ಬೇರು ಭೂಮಿ ಒಳಗೆ ಇರ್ತಿತ್ತು. ಮ್ಯಾಕ್ ಬತ್ತು. ಇದಕ್ಕೆ ನಾವು ಮಣ್ಣು ಕೊಡೋದು ಬೇಡ ಅಂತ ನಾವು ಹೇಳೋದು ರೈತರಿಗೆ. ನೋಡಿ ಇದು ಕೂಡ ನೋಡಿ, ಮಣ್ಣು ಕೊಟ್ಟ ಮೇಲೆ ಬಾಗಿದೆ ನೋಡಿ, ಇಲ್ಲಿ ಬಾಗಿದೆ. ಈ ಗಿಡ ಮೇಲ್ ಬರ್ತಾ ಇದೆ ನೋಡಿ. ಇದಕ್ಕೆ ನೀವು ಮಣ್ಣೇ ಕೊಟ್ಟಿಲ್ಲ. ಯಾವ್ದಕ್ಕೆ? ಈ ಗಿಡಕ್ಕೆ ಮಣ್ಣೇ ಕೊಟ್ಟಿಲ್ಲ ನೋಡಿ. ಮೇಕ್ ಬಂದಿದ್ದದ ಯಾವುದೇ ಕಾರಣಕ್ಕೂ ಬೇರೆ ಕಾಣಿಸ್ತಾ ಇಲ್ಲ ಇದು. ಎಲ್ಲರೂ ಮಣ್ಣು ಕೊಟ್ಟಿನಿ ನೋಡಿ. ಇದು ಈಗ ಸ್ವಲ್ಪ ಮಣ್ಣು ಕೊಟ್ಟಿದ್ರೆ ಮೇಕ್ ಬಂದೈತೆ. ಆಮೇಲೆ ನೋಡಿ, ಈ ಸ್ಪ್ರಿಂಕ್ಲೇರ್ ಹೊಡೆದಾಗ ಈ ಥರ ಗರಿ ಹೋಗಿರ್ತವೆ. ಇದು ಸ್ಪ್ರಿಂಕ್ಲೇರಲ್ಲಿ ಹೋದಾಗ ಊಟ ತಯಾರಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಸ್ಪ್ರಿಂಕ್ಲೇರ್ ಅದು ಮ್ಯಾಕ್ಸಿಮಮ್ ಬ್ಯಾಡಿ ಅಂತೀವಿ. ದೊಡ್ಡ ಸ್ಪ್ರಿಂಕ್ಲೇರು ಅಂದರೆ ನಿಮ್ಮದು ದೊಡ್ಡದಲ್ವ ಜೆಟ್ಟು, ರೈನ್ಬೋ ಜೆಟ್ಟಾ? ಇಲ್ಲಿ ಗೊನೆ ಸ್ಟಾರ್ಟ್ ಆಗಿದೆ ಸರ್, ಬನ್ನಿ ಇಲ್ಲಿ. ನಾವು ಹೇಳೋದು ಫೋಟೋ ತಗೋಬೇಕು ಅಂತಲ್ಲ, ಇದರಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು. ಅದನ್ನು ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಬಾಳೆಕಾಯಿನ ತಗೊಂಡ್ಮೇಲೆ ಕಾಯಿ ಮೇಲೆ ಚುಕ್ಕಿ ಇದೆ ಅಂತಾರೆ. ಯಾಕೆ ಚುಕ್ಕಿ ಬರ್ತವೆ ಅಂದರೆ ನೋಡಿ, ಈ ಥರ ಎಲೆ ಇರುತ್ತೆ. ಇದು ಇಟ್ಕೊಳ್ಳಿ. ಈ ಎಲೆ ತೆಗೆದ್ರ ಈ ಎಲೆ ಒಳಗಡೆ ಮಿಡತೆಗಳಿರ್ತಾವ, ಅವರ ಕಚ್ಚಿ ರಸ ಕುಡಿತಾವ. ಹೌದು, ಅಲ್ಲಿ ಮೇಲೆ ನೋಡಿ, ಇದನ್ನ ತೆಗಿಬೇಕು. ಇದಾಯ್ತಾ? ಇದಾದ್ಮೇಲೆ ಮತ್ತೆ ಇನ್ನೊಂದು ಏನು ಮಾಡಬೇಕು? ಇರಿ ನಾನು ತೋರಿಸ್ಕೊಡ್ತೀನಿ. ಚೂರು ಆ ಕಡೆ ಬನ್ನಿ. ನೋಡಿ ಜನ ಈ ಕಡೆ ಬನ್ನಿ. ಇಲ್ಲಿ ಎಲೆ ಗರಿ ಮೇಲೆ ಕೂತೈತೆ, ಈ ಕಾಯಿ ಮೇಲೆ ಈ ಗರಿ ಕೂತೈತೆ. ಗರಿ ಮೇಲೆ ಕೂತಿರೋದ್ರಿಂದ ಕಾಯಿ ಏನಾಗುತ್ತೆ, ಹಿಂಗೆ ಟ್ವಿಶ್ ಆಗುತ್ತೆ. ಈಗ ನಾವ್ ಏನ್ ಮಾಡ್ಬೇಕು, ಈ ತರ ಗೊನೆ ಬಂದ್ಮೇಲೆ ಅಂದ್ರೆ ಆ ಗರಿ ಎಳ್ಕೊಳ್ಳಿ. ಈ ಕಡೆ ಮುರ್ದಾಕಿ, ಈ ಕಡೆ ಎಳ್ಕೊಳ್ಳಿ. ಮಿಡತೆಗಳೆಲ್ಲ ನೋಡಿ, ಇಲ್ಲಿ ಒತ್ತಿಗೆ ಬಂದಿದ್ದಾರೆ ಜನ. ಇಲ್ಲಿ ಮಿಡತೆಗಳು ಇರ್ಬೇಗಳು ನೋಡಿ. ಕಾಯಿ ಹಿಂಗಾಯ್ತು. ಇದಕ್ಕೆ ಕಾಯಿನ ಫ್ರೀ ಮಾಡ್ಬೇಕು. ಈಗ ಫ್ರೀ ಆದಾಗ ಸಾಕಷ್ಟೇನೆ. ಇದು ಹೂ ಇಲ್ಲಿ ಗಂಟ ಬಂದ ಮೇಲೆ ಈ ಹೂವನ್ನ ಕತ್ತರಿಸಾಕೋದು, ಸ್ವಲ್ಪ ಕೆಳಗಡೆ ಬರ್ಲಿ ಸ್ವಲ್ಪ ಈ ತರ ಮಾಡ್ಕೋಬೇಕು ನೋಡಿ. ಹಂಗೆ ಕಂಟಿನ್ಯೂ ಮಾಡಿ ನೋಡಿ. ಅವೆಲ್ಲ ತೆಗೀರಿ. ಇದು ಕ್ಲೀನ್ ಮಾಡ್ಕೊಳ್ಳೋ ಅಂತದ್ದು. ಆ ಗರಿ ತೆಗೀರಿ, ಮಡ್ಚೋದು ಹಂಗೆ. ಇನ್ನೊಂದಾಯ್ತು ನೋಡಿ ಅದ್ರ ಮೇಲೆ. ತೆಗೀರಿ. ಇಷ್ಟು ಕ್ಲೀನ್ ಮಾಡಿ. ಇಲ್ಲಿ ಇನ್ನೊಂದು ನೋಡಿ, ಇಷ್ಟು ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಪಾಸ್ ಮಾಡಿ. ಇಲ್ಲಿ ಬಂದಿದ್ದೀರಿ, ಇರಿ, ತೆಗೀರಿ. ತೆಗೀರಿ. ಈಗ ನೋಡಿ, ಈ ಕಾಯೆಲ್ಲ ಈ ಕಡೆ ಕೆಳಗಡೆ ಬಂದಿಲ್ವಾ? ಇಲ್ಲ ಅದ್ ಬಿಡಲ್ಲ, ಅದೇ ಬಿಡಬೇಕು. ಬಿಟ್ಟಾದ್ಮೇಲೆ ಆ ಕಡೆ ಒಂದಿದೆ ನೋಡಿ, ಅದ್ರ ಮೇಲ್ಗಡೆ ನಿಮ್ಗೆ ಎಟ್ಟಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮುರ್ದಾಕಿ ಪುಡಿ ಏನೋ ಆಗಲ್ಲ ಬಿಡಿ. ಈಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ತರ ಫ್ರೀ ಮಾಡಿದ್ರೆ ಕಾಯಿ ಫುಲ್ ಫ್ರೀ ಆಗಿ ಬರುತ್ತೆ. ಕಾಯಿಗೆ ಡ್ಯಾಮೇಜಸ್ ಬರಲ್ಲ. ಅದೇ ಏಲಕ್ಕಿಲಿ ಕೂರಲ್ಲ ನೋಡಿ, ಮೇಲ್ಗಡೆ ಕಡ್ಡಿ ಒಂದ್ ಕೂತದೆ, ಒಂದ್ ಕಡ್ಡಿ ಮಾಡ್ಕೊಂಡು ಎತ್ತಬೇಕು. ಸೊ ಇದನ್ನ ನೀವು ನೆಕ್ಸ್ಟ್ ಇನ್ನು ಫ್ಯೂಚರ್ ಏನ್ ಮಾಡ್ಬೇಕು ಅಂದ್ರೆ, ಬಿಸಿಲು ಸ್ಟಾರ್ಟ್ ಆಗುತ್ತೆ ನೋಡಿ, ಈ ಗರಿನ ಆ ಕಡೆ ತಕೊಂಡು ನೋಡಿ, ಇದು ಅದಕ್ಕೆ ದೇವ್ರು ಕೊಟ್ಟಿರೋದು. ಅಥವಾ ಆ ಗರಿನ ಕಡ್ಡಿಲಿ ಎಳ್ಕೊಂಡಿದ್ರೆ ಮೇಲ್ ಬಿಡಿ. ಈಗ ನಿಮ್ಗೆ ಈ ಕಡೆ ನೆರಳಿರೋದ್ರಿಂದ ಏನಿಲ್ಲ, ಓವರ್ ಬಿಸಿಲಾದ್ರೆ ಬೇಸಿಗೆಗೆ ಕಾಯಿ ಚಾಕ್ಲೇಟ್ ಕಾಯಿ ಬರ್ತವೆ. ಅದಕ್ಕೆ ಚಾಕ್ಲೇಟ್ ಕಾಯಿ ಬರೋದಾಗೆ ಸೇಫ್ಟಿಯಾಗಿ ಮೇಲ್ ಮುಚ್ಚಿಕೊಳ್ಳೋದು ನೋಡ್ಬೇಕು ನೋಡಿ. ಮಣ್ಣು ಹಾಕಿರೋಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗೆಡ್ಡೆಗೆ ಮಣ್ಣೆ ಹಾಕಿಲ್ಲ ನೀವು. ಮಣ್ಣೆ ಹಾಕಿಲ್ದಾನೆ ನೋಡಿ. ಇದು ಸೈಜ್ ಎಷ್ಟು ದಪ್ಪ ಬಂದಿರ್ಬೋದು
ಅದನ್ನು ನೋಡೇ ಬಿಡೋಣ. ಹ್ಞೂ ಪಚ್ಚಬಾಳೆ ಗೆಡ್ಡೆ ಇಲ್ಲಿ ಗಂಟ ಇದೆ ಸರಿನಾ? ಇಲ್ಲಿಂದ ನೋಡಿ 1 ಅಡಿ 2 ಅಡಿ 2.25 2.25 ಅಡಿ ದಪ್ಪ ಐತೆ ಇದು. ಹೌದು, ಇನ್ನು ಗೊನೆ ಬಂದಿಲ್ಲ, ನೆರಳೇ ಬಂದಿರೋದು. ನೆರಳು ಅಡಿಕೆ ತೋಟ ತೆಂಗಿನ ತೋಟ ನೆರಳಲ್ಲಿ ಬಂದಿದೆ. ಆಮೇಲೆ ಒಂದು ಎಲ್ಲೋ ಲೀಫ್ ಇಲ್ಲ, ಎಲ್ಲ ಗ್ರೀನಸ್ ಅದೇ. ಕೆಳಗಡೆ ಸಿಗಾಟೋಕ ರೋಗ ಅದು ಇದು ಬರಕ್ಕೆ ಶುರುವಾಗಿರ್ತದೆ. ಈಗ ನಾವು ಕೊಟ್ಟಿದ್ದ ಗೊಬ್ಬರ ಎಷ್ಟು ಸಲ ಹಾಕ್ತೀರಿ ಸರ್? ಒಂದು 3-4 ಸಲ ನಾವು ಸಾವಯವ ಗೊಬ್ಬರ ಕೊಟ್ಟಿದ್ದು, ಆ ಗೊಬ್ಬರನೇ ಹಾಕೋರೆ. ಯಾವ್ದನ್ನ ಮೊನ್ನೆ ಕೊಟ್ಟಿದ್ದಲ್ಲ ನಾನು, ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಅದು ಕೊಟ್ಟಿದ್ದೆ, ಸಾವಯವ ಗೊಬ್ಬರ. ಇದು ಅಡಿಕೆ ಬಿಡಿಸಿರೋದು ನಮ್ದೇ ಅಲ್ವಾ? ಏನು ಇಲ್ಲ ಇಲ್ಲ, ಅದು ಇದ್ರ ಗೊಬ್ಬರನಾ? ಅದ್ರ ಮೇಲೆ ಔಷಧಿ ಬಿಟ್ಟಿದ್ರು, ಔಷಧಿ ಬಿಟ್ಟಿರೋದು. ಇದ್ರ ಮೇಲೆ ನಾವು ಕೊಟ್ಟರೆ ಸಾವಯವ ಗೊಬ್ಬರ ಬಿಟ್ಟಿದ್ರಿ, ಕಾಣಿಸ್ತಾ ಐತೆ ಅದು. ಅಲ್ಲೊಂದು ಗಿಡ ಇದಾಗ್ಬಿಟ್ಟೈತೆ, ಅದಕ್ಕೆ ಏನು ಹಾಕೋದು ನೋಡಿ. ಬನ್ನಿ ಬನ್ನಿ ನೋಡಿ, ಚಟ್ರ ಆಗ್ಬಿಟ್ಟೈತೆ ಅಲ್ಲಿ. ಅದು ಹ್ಯಾಂಡಿಕ್ಯಾಪ್ಟ್ ಆಗಿದೆ ಗೊತ್ತಾ? ಸುಮಾರಂಗೆ ಆಗ್ಬಿಟ್ಟಿದೆ. ಆಮೇಲೆ ತೆಂಗಿನ ಗಿಡದ ಬೇರೆ ಹಿಂಗೆ ಸುತ್ಕೊಂಡಿರ್ತದಲ್ಲ, ಅದರ ರಸ ಎಳ್ಕೊಂಡಿರ್ತದೆ ನೋಡಿ. ಕಂಬ ಏನು ಸೈಜ್ ಆಗಿದೆ ಸರ್ ಇವು? ಇವು ಹಿಡಿದ್ರೆ ಇದಾವೆ ಜನ ಆ ಕಡೆ ಇನ್ನೂ ಸೈಜ್ ಇದೆ, ಆ ಕಡೆ ಪಾಸ್ ಮಾಡ್ಕೊಂಡು ಹಂಗೆ ಉದ್ದಕ್ಕೆ ಮಾಡ್ಬಿಟ್ಟು ಬನ್ನಿ. ವೀಡಿಯೋ ಜಾಸ್ತಿ ಆದರೆ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಗ್ರೀನಿಶ್ ಆಗಿ, ಎಷ್ಟು ಗ್ರೀನಿಶ್ ಆಗಿದೆ ತೋಟ. ಫುಲ್ಲು ಗ್ರೀನಿಶ್ ಆಗದ. ಅದಕ್ಕೆ ಸಾವಯವ ಗೊಬ್ಬರಗಳ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳೋದು ರೈತರಿಗೆ. ನಾವು ಒಂದೇ ಸಲ ಏನೋ ಇದಾಕಿರೋದು, ಹಾಂ ನೆಲ ಬರೀ ನಿಮ್ಮದೇ ಎಲ್ಲ ಸಾವಯವ ಗೊಬ್ಬರನೇ. ನೋಡಿ ಎಷ್ಟು ಗೆಡ್ಡೆ, ಎಷ್ಟು ಗಾತ್ರ ಅವೆ. ಈ ಒಳ್ಳೆ ಗೊನೆಗಳು ಬರ್ತವೆ ತೂಕ. ಇವಾಗ ಗೊನೆ ಬಂದವೆ ತೋರಿಸ್ತೀನಿ. ಅಲ್ಲೊಂದು ಅದು ದೊಡ್ಡ ಗೊನೆ ಡೆಲಿವರಿ ಟೈಮಲ್ಲಿ ಏನೋ ಡ್ಯಾಮೇಜ್ ಆಗಿದೆ ರೂಟ್ಸು, ಸೊ ಹಂಗಾಗಿ ಹಂಗಾಗಿರೋದು. ಇಲ್ಲಿ ನೋಡಿ, ಇದು ಸೂಪರ್ ಆಗೈತಿ ಇದು. ಚೆನ್ನಾಗಿದೆ. ಹಾಂ ಬನ್ನಿ ನೋಡಿ, ಎಷ್ಟು ದೊಡ್ಡ ಗೊನೆ ಇದೆ. ಇದನ್ನು ಒಳಗಡೆ ಕ್ಲೀನ್ ಮಾಡಬೇಕು. ಗೆಡ್ಡೆ ನೋಡಿ ಎಷ್ಟು ದಪ್ಪ ಐತೆ. ಎಲ್ಲಿ ನೋಡಿ, ಇದು ದೊಡ್ಡ ಗೊನೆ, ಇದು ಮಾಡಿರೋದು. ಬನ್ನಿ ಸರ್, ಇಲ್ಲಿ ಕೇಳಿ. ಈಗ ಇದನ್ನ ಈ ಗರಿ ಅದೆಲ್ಲ ಕಡ್ಡಿಲ್ ತೆಗಿಬೇಕು. ಎಳೆದಾಗ ಸ್ಕ್ರಾಚ್ ಆಗ್ಬಿಡ್ತವೆ, ಕಡ್ಡಿಲ್ ತೆಗಿಬೇಕು, ನಿಧಾನ ತೆಗಿಬೇಕವ. ನರಳಿದ್ಕೆ ನರಳಿದೆ, ಏನು ಮಾಡಂಗಿಲ್ಲ. ಒಂದು ಏನು ಬೇಡಿ ನೋಡಿ, ಇದು ಇಷ್ಟೇನೆ. ನಮಗೆ ಒಂದು ಕಡ್ಡಿ ತಗೊಳ್ಳಿ ನೋಡಿ, ಇದು ಕೊಟ್ಟಿದ್ದಾನ ಭಗವಂತ. ಇದನ್ನ ಹಿಂಗ್ ಮಾಡೋದಷ್ಟೇ ಬಿಸಿಲಿಗೆ, ಇನ್ನೇನು ಮಾಡ್ಬೇಕಾಗಿಲ್ಲ. ಬಿಸಿಲು ಬೀಳ್ದಂಗೆ ಇಷ್ಟು ಮಾಡಿದ್ರೆ ಸಾಕು. 1 2 3 4 5 6 7 8 9 10 11 12 ಚಿಪ್ ಬಂದಿದೆ. 12 ಚಿಪ್ ಅದ. ಇದು ನೋಡಿ, ಇದು ಸೇಮು 1 2 3 4 5 6 7 8 9 10 11 ಚಿಪ್ಪು. ಇದರಲ್ಲಿ 1 2 3 4 10 11 12 13 14 15 16 17 34 ಕಾಯಿ ಕಚ್ಚಿದ ಒಂದು ಚಿಪ್ಪಲ್ಲಿ. ಈಗ ಇದ್ರದ್ದೊಂದು ಪ್ರಯೋಗ ತೋರಿಸ್ತೀನಿ ಅಣ್ಣ, ಇಲ್ಲಿ ಬನ್ನಿ. ನೀವು ಕುಡ್ಲು ಗಿಡ್ಲು ಏನೂ ತರಕಿಲ್ಲ, ಬರೀ ಮಿಸ್ಸಾಗಿ ಬಂದ್ಬಿಡ್ತೀವಿ ಜಮೀನಿಗೆ. ಇದನ್ನ ತೆಗಿಬೇಕು. ಆಗ ನಾವೇನು ಮಾಡ್ತೀವಿ, ಇದನ್ನ ಹಿಂಗೆ ಮುರಿತೀವಿ. ಹಿಂಗಂದ್ರೆ ನೋಡಿ ಅಲ್ಲಾಡ್ತಾ ಇದೆ. ಹಿಂಗಂದ್ರೆ ನೀವು ಸುಮ್ಮನೆ ಈ ಕಡೆ ಕೆಳಿರಿ, ಈ ಕಡೆಗೆ ಸುಮ್ಮನೆ ಲೈಟಾಗಿ ಎಳಿರಿ, ನಿಮ್ಮ ಕಡೆ ಕೆಳಕೊಳ್ಳಿ, ಎಳಿರಿ ಎಳಿ ನೋಡಿ. ಅಷ್ಟೇ. ಸಕ್ಕ ಸಿಂಪಲ್. ಏನಂದ್ರೆ ನಾವು ಹಿಂಗೆ ಎಳೆದಾಗ ಇದೇನು ಮಾಡಬೇಡಿ, ಇದಕ್ಕೆ ಕವೆನೂ ಬೇಡ. ಇದಕ್ಕೆ ಈಗ ಅದು ತೆಗೆದಾಯ್ತು, ಇದ್ರ ಏನು ಆಹಾರ ತಗೋತಿದ್ದೋ ಅದೆಲ್ಲ ಕಾಯಿ ಹೋಗುತ್ತೆ. ಇದೇನಾದ್ರು ಕಂಬ ಬಗ್ತದೆ, ಕವೆ ಕೊಡ್ಬೇಕು ಅನ್ನೋದಾದ್ರೆ ನೀವು ಇದಕ್ಕೊಂದು ದಾರ ಕಟ್ಬಿಟ್ಟು ಇಲ್ಲಿ ಕಟ್ಬಿಟ್ರೆ ಇದ್ರ ಗ್ರಾವಿಟಿ ಎಲ್ಲ ಇದ್ರ ಮೇಲೆ ಬೀಳ್ತದೆ ತೂಕ. ಹಾ, ಈ ಒಂದು ದಾರ ಕಟ್ಬಿಟ್ಟು ಇಲ್ಲಿ ಗೆಳಬಿಟ್ಟು ಕಟ್ಬಿಟ್ರೆ ತೂಕ ಇದ್ರ ಮೇಲೆ ಬೀಳ್ತದೆ. ಆಗ ಯಾವುದೇ ಕಾರಣ ಅದೇನು ತಡೆಯೋದಿಲ್ಲ, ಅವ್ರು ತಡೆಯೋದು. ಫಿಂಗರ್ಸ್ ಎಲ್ಲ ಚೆನ್ನಾಗಿ ಬಂದೈತೆ. ಇದನ್ನೆಲ್ಲ ಯಾವಾಗಲೂ ಈ ಥರ ನೀಟಾಗಿ ತಗೊಳ್ಳೋದನ್ನ ಈಗ ತೋರಿಸಿರೋದನ್ನ ಮಾಡ್ಕೊಳ್ಳಿ ಆಯ್ತಾ. ಇದೊಂದು ಈಗ ನಮ್ಮ ಹತ್ರ ಬಾಳೆ ಗಿಡಗಳು ತೊಗೊಂಡು ಎಷ್ಟು ದಿನ ಆಯ್ತು ಹೇಳಿ? 9 ತಿಂಗಳು ಆಗೋಯ್ತು. ಈಗ ನಾವು ನಮ್ಮ ಹತ್ರ ಬಾಳೆ ಗಿಡ ತಗೊಂಡ್ಮೇಲೆ ನೀವು ನಮ್ಮನ್ನು ದೂರವಾಣಿ ಮುಖಾಂತರನೋ ಅಥವಾ ಡೈರೆಕ್ಟ್ ಬಂದು ಸಂಪರ್ಕಿಸಿದಾಗ ನಿಮ್ಗೆ ಕೇಳಿದಂಥ ಕ್ವಶನ್ಗಳಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಾ ಇಲ್ವಾ? ಕೊಟ್ಟಿದ್ದೀವಿ. ಗಿಡದ ನಾಲೆಡ್ಜ್ ಏನಾದ್ರು ಕೊಟ್ಟಿದ್ದೀವ? ನಮ್ಮ ರೈತರಿಗೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಡೈಲಿ ಯಾವ ಥರ ಬಡ್ಡೆ ಕಂದುಗಳನ್ನ ಯಾವ ಥರ ಕುಯ್ಬೇಕು ಅದು ಇದ್ರದ್ದು ಗೊತ್ತಿರಲ್ಲ. ಇದೊಂದು ಬಾಳೆ ಚಟ್ರು ಬರ್ತವೆ ಅಂತ. ಹೌದೌದು, ಇದು ಹುಳು ಮೇಯ್ತವೆ ಅಂತ ಹೇಳಿ ಇದನ್ನ ತೆಗಿ ಅಂತ ಹೇಳ್ತೀವಿ, ತೆಗಿಸಕ್ಕೆ ಹೇಳ್ತೀವಿ, ಒಳಗಡೆ ಬೀಳುತ್ತೆ ಅಂತ. ಇದು ನಾವು ಕೊನೆ ಬಂದಾಗ ಬಂದು ಬಾಕಿ ಇದೆಲ್ಲ ಯಾವ ರೀತಿ ಗೊಬ್ಬರ ಕೊಡಬೇಕು, ಯಾವ ರೀತಿ ಹಾಕ್ಬೇಕು, ಎಷ್ಟು ದೂರ ಹಾಕಬೇಕು, ಬೇರೆ ಎಷ್ಟು ದೂರ ಇರುತ್ತೆ ಎಲ್ಲ. ನಮ್ಮ ಹತ್ರ ಬಾಳೆ ಗಿಡ ತಗೊಳ್ಳೋರಿಗೆ ಏನು ಹೇಳ್ತೀವಿ ಸರ್? ಹೊಸಬ್ರಿಗೆ ತಗೋಬೋದು, ತಗೊಂಡು ಆರಾಮಾಗಿ ಮಾಡಿ ಚೆನ್ನಾಗಿ ಬೆಳೆ ತಗೊಂಡು ನಮ್ಮ ಸಲಹೆ ತಗೋಬೋದು ಅವ್ರಿಗೆ. ಥ್ಯಾಂಕ್ ಯು ಸರ್. ಅದೊಂದಿದೆ, ಅದೊಂದು ಮುರ್ಸಿ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಮೇಡಮ್. ನೋಡಿ, ಇಷ್ಟು ಈ ಥರ ಕಾಯಿ ಫಿಂಗರ್ಸ್ಗಳು ಅಗ್ಲಾಗಿ ಬಂದಷ್ಟು ಒಳ್ಳೆಯದು.
ಈ ಅಗ್ಲ ಬಂದ್ರೆ 1 2 3 4 5 6 7 8 9 10 11ನೇ ಚಿಪ್ಪು ಇದು ಎಂಡಾಗೈತೆ. 11ನೇ ಚಿಪ್ ಅಂದೈತೆ ಆಯ್ತಾ. ತುಂಬ ಚೆನ್ನಾಗಿ ಕಲರ್ ಆಗಿದೆ. ಬಟ್ ಇದು ತೂಕ ಆಗುತ್ತೆ. ಇದು ನೋಡಿ, ಇದಿಷ್ಟು ಬಿಡಬೇಡಿ ಯಾವತ್ತು.